ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸೋತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಇವತ್ತಿನ ಮ್ಯಾಚ್ ಅನ್ನೋದೇ ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ. ಸೊ ಈ ಒಂದು ಮ್ಯಾಚ್ನಲ್ಲಿ ನಮ್ಮ ತಂಡ ವಿನ್ ಆಗಲಿಕ್ಕೆ ಮಾಡುವಂಥ ಬದಲಾವಣೆಗಳೇನು, ಹಾಗೇನೆ ನಮ್ಮ ತಂಡ ಈ ಒಂದು ಮ್ಯಾಚನ್ನು ಗೆದ್ದರೆ ಮುಂದೆ ಬರುವಂಥ ಮ್ಯಾಚಸ್ಗಳಲ್ಲಿ ಪ್ಲೇ ಆಫ್ ತಲುಪುವಂಥ ಚಾನ್ಸ್ ಎಷ್ಟಿದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾವೆಲ್ಲ ತಂಡ ಬಲಿಷ್ಠವಾಗಿದೆ, ಯಾರು ಇವತ್ತು ಮ್ಯಾಚನ್ನು ಗೆಲ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಮೊದಲದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇವತ್ತು ಮ್ಯಾಚ್ ಗೆಲ್ಲುವ ಸಾಧ್ಯತೆಗಳಿದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಇದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯು ಮುಂಬಾ ತಂಡದಲ್ಲಿ ಏನಿದೆ ಅಲ್ಲಿ ಡಿಫೆನ್ಸ್ ಮತ್ತು ರೈಡಿಂಗ್ ಡಿಪಾರ್ಟ್ಮೆಂಟ್, ಇದರಲ್ಲಿ ಮೈನ್ ಆಗಿ ಆಡ್ತಿರುವಂಥ ಪ್ಲೇಯರ್ಸ್ಗಳು ಒಬ್ಬರು ಇಬ್ಬರು ಅಷ್ಟೇ. ಸೊ ಹಾಗಾಗಿ ಅವ್ರನ್ನ ಅವಾಯ್ಡ್ ಮಾಡಿದರೆ ಸಾಕು, ಇವತ್ತು ನಮ್ಮ ಮ್ಯಾಚ್ ನಮ್ಮ ಬುಲ್ಸ್ ಅವರು ವಿನ್ ಆಗ್ತಾರೆ. ಸೊ ಹಾಗಾಗಿ ಅಲ್ಲಿ ಯು ಮುಂಬಾ ಯಾರು ಅಂತ ಕೇಳಿದ್ರೆ ಅಲ್ಲಿ ಅಜಿತ್ ಚವಾನ್ ಅನ್ನುವಂಥ ಒಬ್ಬ NYP ಪ್ಲೇಯರ್ ಏನಿದ್ದಾರೆ. ಸೊ ಅವರು ಒಂದು ರೇಂಜಿಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅವರು ಒಬ್ಬರನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು, ನಮ್ಮ ಡಿಫೆನ್ಸ್ ಇವತ್ತು ಡೆಫಿನೆಟ್ ಆಗಿ ಯು ಮುಂಬಾ ವಿರುದ್ಧ ಮ್ಯಾಚನ್ನು ವಿನ್ ಮಾಡ್ಕೋಬೋದು. ಸೊ ನಮ್ಮ ತಂಡದಲ್ಲಿರುವಂಥ ಪ್ಲೇಯರ್ಸ್ಗಳು ಯಾರು ಇವತ್ತು ಸ್ಟಾರ್ಟಿಂಗ್ 7ನಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಕೇಳೋದಾದರೆ, ಹಾಗಿದ್ರೆ ಮೊದಲನೇದಾಗಿ ಇವತ್ತು ಮ್ಯಾಚ್ ಗೆಲ್ಲಬೇಕು ಅಂತ ಹೇಳಿದ್ರೆ ಪರ್ದೀಪ್ ನರ್ವಾಲ್ ಜೊತೆಗೆ ಇಬ್ಬರು ಯಂಗ್ ರೈಡರ್ಸ್ಗಳು ನಮ್ಮ ತಂಡದಲ್ಲಿ ಇರಬೇಕಾಗುತ್ತೆ. ಅಕ್ಷಿತ್ ಮತ್ತು ಪಂಕಜ್ ಆರ್ ಜತಿನ್. ಸೊ ಇವರು ಇದ್ರು ಅಂತ ಹೇಳಿದ್ರೆ ಯು ಮುಂಬಾದ ಡಿಫೆನ್ಸ್ ಅಷ್ಟೊಂದು ಸ್ಟ್ರಾಟಜಿಯನ್ನು ಮಾಡಲಿಕ್ಕಿಲ್ಲ ಇವರ ಮೇಲೆ. ಸೊ ಹಾಗಾಗಿ ಈ ರೈಡರ್ಸ್ಗಳಿದ್ರೆ ನಮ್ಮ ತಂಡ ತುಂಬಾ ಬಲಿಷ್ಠವಾಗಿರುತ್ತೆ. ಹಾಗೆಯೇ ಡಿಫೆನ್ಸ್ನಲ್ಲಿ ಸುರೇಂದರ್ ಸಿಂಗ್ ಅವರು ಕಮ್ಬ್ಯಾಕನ್ನು ಮಾಡಿದರೆ ಒಂದು ಹೊಸ ಎನರ್ಜಿ ಜೊತೆಗೆ ಬಂದಿರ್ತಾರೆ. ಹಾಗೆಯೇ ಮ್ಯಾಚನ್ನು ಗೆಲ್ಲಿಸುವಂಥ ಎಕ್ಸ್ಪೀರಿಯನ್ಸ್ ಅವರಿಗೆ ಇರುತ್ತೆ. ಸೊ ಹಾಗಾಗಿ ಅಂಥ ರೈಡಿಂಗ್ ಯೂನಿಟ್ ಯು ಮುಂಬಾದಲ್ಲಿ ಇಲ್ಲದೇ ಇರೋ ಕಾರಣ ಇವತ್ತು ನಮ್ಮ ತಂಡ ವಿನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಇನ್ನು ಪ್ಲೇ ಆಫ್ ಏನು ಅಂತ ಕೇಳಿದ್ರೆ ನಮ್ಮ ತಂಡಕ್ಕಿನ್ನೂ 12 ಮ್ಯಾಚ್ಗಳಿದೆ. ಸೊ ಅದರಲ್ಲಿ ಸತತವಾಗಿ 10 ಮ್ಯಾಚ್ಗಳನ್ನ ವಿನ್ ಮಾಡಿದರೆ ನಮ್ಮ ತಂಡ ಪ್ಲೇ ಆಫ್ಗೆ ಹೋಗುತ್ತೆ. ಒನ್ಸ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ವಿ ಅಂತ ಹೇಳಿದ್ರೆ ಹಿಂದೆ ಸೋತಿರುವಂಥ ಸೋಲುಗಳಿಂದ ಅದು ಯಾವುದು ಕೂಡ ಮ್ಯಾಟರ್ ಆಗೋದಿಲ್ಲ. ಅದರ ನಂತರ ಬರುವಂಥ ಪ್ಲೇ ಆಫ್ ಎಲಿಮಿನೇಟರ್ಸ್ ಹಾಗೆಯೇ ಸೆಮಿಫೈನಲ್ಸ್, ಸೊ ಇದನ್ನ ವಿನ್ ಮಾಡಿದರೆ ಸಾಕು. ಹಿಂದೆ ಎಷ್ಟು ಮ್ಯಾಚನ್ನು ಸೋತಿದ್ದೀವಿ ಅನ್ನೋವಂಥದ್ದು ಮ್ಯಾಟ್ರ್ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಪಂದ್ಯಗಳು ಇನ್ನು ಮುಂದೆ ಬರುವಂಥ ಮ್ಯಾಚಸ್ಗಳು ಎಲ್ಲವೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಮ್ಯಾಚನ್ನು ನಾವು ವಿನ್ ಮಾಡಬೇಕಾಗುತ್ತೆ. ಓವರಾಲ್ ಆಗಿ ನೋಡಿದ್ರೆ ನಮ್ಮಲ್ಲಿರುವಂಥ ಆನ್ ಪೇಪರ್ ಪ್ಲೇಯರ್ಸ್ಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಬಟ್ ಅವರ ಫಾರ್ಮ್ಗೆ ಅವರು ರಿಟರ್ನ್ ಆಗಬೇಕು. ಮೇ ಬಿ ಇವತ್ತು ಆಗ್ತಾರೆ ಅಂತ ಅಂದ್ಕೊಳ್ಳೋಣ. ಎನಿವೆ, ಇದಿಷ್ಟು ಮ್ಯಾಚ್ನ ಸ್ಟ್ಯಾಟಿಸ್ಟಿಕ್ಸ್ಗಳು. ಹೈಟ್ ಟು ಹೈಟ್ ರೆಕಾರ್ಡನ್ನು ನೋಡಿದ್ರೆ ಯು ಮುಂಬಾ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಪ್ರೀವಿಯಸ್ ಇಯರ್ಸ್ನ ಮ್ಯಾಚಸ್ಗಳನ್ನ ಕನ್ಸಿಡರ್ ಮಾಡಿದ್ರೆ. ಎನಿವೆ, ಫರ್ಗೆಟ್ ದ್ಯಾಟ್. ನೋಡೋಣ ಇವತ್ತು ಮ್ಯಾಚ್ ನಮ್ಮ ಬುಲ್ಸ್ಗಳಿಗೆ ವರದಾನವಾಗುತ್ತಾ ಅಂತೇಳಿ. ಎನಿವೆ, ಇದಿಷ್ಟು ಮ್ಯಾಚಿನ ಅಪ್ಡೇಟ್. ನಿಮ್ಮ ಅನಿಸಿಕೆಯನ್ನು ಯಾರು ವಿನ್ ಆಗ್ತಾರೆ ಅಂತೇಳಿ ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸೈನಿಂಗ್ ಆಫ್. ಬಾಯ್.